ನೋಡ್ತಾ ಹೋಗೋಣ. ಇನ್ನೇನು ನೋಡ್ತಾ ಹೋಗ್ತಿದ್ದೀವಿ, ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸ್. ಯಾವ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಅನ್ನೋ ಒಂದು ಸೀಕ್ವೆನ್ಸ್ನ ನೇಚರ್ನ ನೋಡ್ತಾ ಹೋಗೋಣ. ಎಕ್ಸ್ ಪವರ್ ಎನ್ ಅನ್ನೋ ಸೀಕ್ವೆನ್ಸ್ನ ನೇಚರ್ ಹೇಗಿದೆ ಅಂತ ನೋಡ್ತಾ ಹೋದಾಗ, ಈಗ ಈ ಮಾಡ್ ಎಕ್ಸ್ ಏನಿದೆಯಲ್ಲ, ಎಕ್ಸ್ ಅನ್ನೋದು ಕೇಸಸ್ನಲ್ಲಿ ಬ್ರೇಕ್ ಮಾಡ್ತಾ ಹೋಗೋಣ. ಫಸ್ಟು ಮಾಡ್ ಎಕ್ಸ್ ಲೆಸ್ ದ್ಯಾನ್ 1. ಈ ಕೇಸ್ನಲ್ಲಿ ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋದಾಗ, ಫಸ್ಟ್ ಕೇಸು ಎಕ್ಸ್ ಈಸ್ ಈಕ್ವಲ್ ಟು 0. ಎಕ್ಸು ಯಾವಾಗ 0 ಆಗಿರುತ್ತೋ ಆವಾಗ ಹೇಗೆ ಇದಾಗ್ತಾ ಹೋಗುತ್ತೆ ನೋಡ್ತಾ ಹೋದಾಗ, ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಮಾಡಿದಾಗ ಎಕ್ಸ್ ಪವರ್ ಎನ್ ಪವರ್ನ ರೇಸ್ ಮಾಡೋಣ. 0 ಪವರ್ ಎನ್, ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ ಟು 0 ಪವರ್ ಎನ್ 0ನೇ ಆಗುತ್ತೆ, ರೈಟ್. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಲಿಮಿಟ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ ಟು 0 ಆಗ್ತಾ ಹೋಯ್ತು, ವಿಚ್ ಇಸ್ ಎ ಫೈನೈಟ್ ವ್ಯಾಲ್ಯೂ. ಅದರಿಂದ ಕನ್ವರ್ಜೆಂಟ್ ಅಂತ ಬರ್ತಾ ಹೋಯ್ತು. ಏನು ಬರ್ತಾ ಹೋಯ್ತು? ಕನ್ವರ್ಜೆಂಟ್ ಅಂತ ಬರ್ತಾ ಹೋಯ್ತು. ಈಗ ನೆಕ್ಸ್ಟ್ ಕೇಸ್ ಏನು? ಮಾಡ್ ಎಕ್ಸ್ ಲೆಸ್ ದ್ಯಾನ್ 1. ಯಾವುದು? ಮಾಡ್ ಎಕ್ಸ್ ಲೆಸ್ ದ್ಯಾನ್ 1. ಫಸ್ಟ್ ಕೇಸ್ ಗೊತ್ತಾಯ್ತಲ್ಲ, ಎಕ್ಸ್ ಪವರ್ ಎನ್ ಅನ್ನೋ ಒಂದು ಸೀಕ್ವೆನ್ಸ್ ಇದೆ. ಮಾಡ್ ಎಕ್ಸ್ ಲೆಸ್ ದ್ಯಾನ್ 1 ಅನ್ನೋ ಫಸ್ಟ್ ಕೇಸ್ನ ತೊಗೊತೀವಿ. ಫಸ್ಟ್ ಕೇಸು ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ ಟು 0 ಪವರ್ ಎನ್, ಎಕ್ಸ್ ಪವರ್ ಎನ್ ಹಾಗೆ 0 ಪವರ್ ಎನ್ 0ನೇ ಆಗುತ್ತೆ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ 0 ಬಂತು, ಅದರಿಂದ ಕನ್ವರ್ಜೆಂಟ್ ಅಂತ ತೊಗೊತಾ ಹೋಗ್ತೀವಿ. ನೆಕ್ಸ್ಟ್ ಕೇಸ್ ಏನು? ಮಾಡ್ ಎಕ್ಸ್ ಲೆಸ್ ದ್ಯಾನ್ 1. ಇದನ್ನೇ ಕೇಸ್ ಇನ್ನೊಂದ್ಸಲ ರೀರೈಟ್ ಮಾಡ್ಕೊಂಡಿದ್ದೀವಿ. ಮಾಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಇದ್ದಾಗ ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋದಾಗ, ಈ ಮಾಡ್ ಎಕ್ಸ್ ಲೆಸ್ ದ್ಯಾನ್ 1 ಇದನ್ನು ರೆಸಿಪ್ರೊಕೇಟ್ ಮಾಡ್ತೀವಿ. 1 ಬೈ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಈಗ ಈ ಗ್ರೇಟರ್ ದ್ಯಾನ್ ಸಿಂಬಲ್ ತೆಗಿಯೋಕ್ಕೆ ಏನು ಮಾಡ್ತಾ ಹೋಗ್ತೀನಿ? 1 ಬೈ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಇರೋ ಕಡೆ ಈಸ್ ಈಕ್ವಲ್ ಟು ಹಾಕ್ತೀನಿ. ಈಸ್ ಈಕ್ವಲ್ ಟು ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ 1 ಪ್ಲಸ್ ವೈ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಈ ಗ್ರೇಟರ್ ದ್ಯಾನ್ ಸಿಂಬಲ್ ತೆಗಿಯೋಕ್ಕೆ ಈಸ್ ಈಕ್ವಲ್ ಟು ಹಾಕಬೇಕಾಗಿತ್ತು, ಅದಕ್ಕೆ ಗ್ರೇಟರ್ ದ್ಯಾನ್ ಸಿಂಬಲ್ ತೆಗಿತೀವಿ. ಆ ಈಕ್ವಾಲಿಟಿ ಮ್ಯಾಚ್ ಮಾಡಬೇಕಲ್ಲ, ಅದಕ್ಕೆ 1 ಪ್ಲಸ್ ವೈ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ 1 ಪ್ಲಸ್ ಎಕ್ಸ್ ಪವರ್ ಎನ್, ಇಲ್ಲೂ ಪವರ್ ಎನ್ ರೈಸ್ ಮಾಡಿದ್ರೆ ಇಲ್ಲೂ ಕೂಡ ಪವರ್ ರೈಸ್ ಮಾಡಬೇಕಾ? 1 ಪ್ಲಸ್ ವೈ ಟು ದ ಪವರ್ ಆಫ್ ಎನ್. ಈಗ ಅದಾದಮೇಲೆ ಏನಾಗ್ತಾ ಹೋಗುತ್ತೆ? 1 ಬೈ ಎಕ್ಸ್ ಟು ದ ಪವರ್ ಆಫ್ ಎನ್. ಇದನ್ನು ಇದನ್ನು ಬ್ರೇಕ್ ಮಾಡಿ ಬರೆಯೋದಾದರೆ 1 ಪ್ಲಸ್ ಎನ್ ವೈ ಅಪ್ ಟು ವೈ ಪವರ್ ಎನ್. ಇದು ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋದಾಗ, ಇದು ಗ್ರೇಟರ್ ದ್ಯಾನ್ ಎನ್ ವೈ ಆಗ್ತಾ ಹೋಗುತ್ತೆ. ಓಕೆನಾ? ಗ್ರೇಟರ್ ದ್ಯಾನ್ ಎನ್ ವೈ ಆಗ್ತಾ ಹೋಗುತ್ತೆ. ಅದಾದಮೇಲೆ 1 ಬೈ ಎಕ್ಸ್ ಪವರ್ ಎನ್ ಇದೆ, ರೈಟ್, ವಿಚ್ ಇಸ್ ಗ್ರೇಟರ್ ದ್ಯಾನ್ ಎನ್ ವೈ. ಇದನ್ನು ತಗೊಂಡು ಏನಂತ ಬಂತು? 1 ಬೈ ಮಾಡ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಎನ್ ವೈ. ಇದನ್ನು ರೆಸಿಪ್ರೊಕೇಟ್ ಮಾಡೋದು. 1 ಬೈ ಎಕ್ಸ್ ಟು ದ ಪವರ್ ಆಫ್ ಎನ್ ವಿಚ್ ಇಸ್ ಲೆಸ್ ದ್ಯಾನ್ ಎನ್ ವೈ. ಈಗ ವಿ ಹ್ಯಾವ್ ಟು ಚೂಸ್ ಎಪ್ಸಲಾನ್. ಎಪ್ಸಲಾನ್ ಅನ್ನೋದನ್ನು ಕನ್ಸಿಡರ್ ಮಾಡ್ತೇವೆ, ವಿಚ್ ಇಸ್ ಆಲ್ಸೋ ಲೆಸ್ ದ್ಯಾನ್ ಎನ್ ವೈ. ಓಕೆನಾ? ಗೊತ್ತಾಗ್ತಿದೆಯಲ್ಲ? ವಿಚ್ ಈಸ್ 1 ನಿಮಿಷ ಈ ಥರ ಆಗುತ್ತೆ, ರೈಟ್. ಎಕ್ಸ್ ಪವರ್ ಎನ್ 1 ನಿಮಿಷ 1 ಬೈ ಮಾಡ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಎನ್ ವೈ ಆದಾಗ, ಇದನ್ನು ರೆಸಿಪ್ರೊಕೇಟ್ ಮಾಡಿದಾಗ ಮಾಡ್ ಎಕ್ಸ್ ಟು ದ ಪವರ್ ಆಫ್ ಎನ್ ವಿಚ್ ಈಸ್ ಲೆಸ್ ದ್ಯಾನ್ 1 ಬೈ ಎನ್ ವೈ ಆಗುತ್ತೆ. ಈಗ ವಿ ಹ್ಯಾವ್ ಟು ಚೂಸ್ ವಿಚ್ ಈಸ್ ಲೆಸ್ ದ್ಯಾನ್ 1 ಬೈ ಎನ್ ವೈ. ಎಪ್ಸಲಾನ್ ಅನ್ನೋದನ್ನು ಕನ್ಸಿಡರ್ ಮಾಡ್ತೀಯಾ, ಅದು ಏನಾಗಿದೆ? 1 ಬೈ ಎನ್ ವೈಗಿಂತ ಕಡಿಮೆ ಆಗಿದೆ. ಹಾಗೆ ನೋಡಿದಾಗ ಇದನ್ನು ನಾವು ಈ ಥರ ಬರ್ಕೊಬೋದಾ? ಲೆಸ್ ದ್ಯಾನ್ ಎಪ್ಸಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಎಮ್. ಇದನ್ನು ನೋಡಿದಾಗ ಏನು ನೆನಪಾಗುತ್ತೆ? ಲಿಮಿಟ್ನ ಡೆಫಿನಿಷನ್ ಆಗುತ್ತೆ. ಆದರೆ ಹಾಗಿದ್ರೆ ಇದನ್ನು ಏನಂತ ಬರ್ಕೊಬೋದು? ಲಿಮಿಟ್ ಎಕ್ಸ್ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು 0 ಆಗ್ತಾ ಹೋಯ್ತು, ವಿಚ್ ಇಸ್ ಅಗೇನ್ ಕನ್ವರ್ಜೆಂಟ್. ಹೇಗೆ ಬಂತು ಅಂತ ಇನ್ನೊಂದ್ಸಲ ಹೇಳ್ತೀನಿ. ನಾವು ಫಸ್ಟ್ ಮಾಡ್ ಎಕ್ಸ್ ಲೆಸ್ ದ್ಯಾನ್ 1 ಕೇಸ್ನ ತೊಗೊತೀವಿ. ಇದನ್ನು ರೆಸಿಪ್ರೊಕೇಟ್ ಮಾಡ್ತಾ ಹೋಗೋದು. 1 ಬೈ ಮಾಡ್ ಎಕ್ಸ್, ಇದು ಇನ್ಇಕ್ವಾಲಿಟಿ ಅಪೋಸಿಟ್ಸ್ ಏನಾಗುತ್ತೆ? ಗ್ರೇಟರ್ ದ್ಯಾನ್ 1 ಆಗ್ತಾ ಹೋಗುತ್ತೆ. ಈಗ ಮತ್ತೆ ರೆಸಿಪ್ರೊಕೇಟ್ ಮಾಡ್ತೀವಿ. 1 ಬೈ ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು ಇದು ಇನ್ಇಕ್ವಾಲಿಟಿ ಈಸ್ ಈಕ್ವಲ್ ಟು ಆದ್ದರಿಂದ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ 1 ಪ್ಲಸ್ ವೈ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ 1 ಬೈ ಮಾಡ್ ಎಕ್ಸ್ ಇರೋ ಕಡೆ 1 ಬೈ ಮಾಡ್ ಎಕ್ಸ್ ಟು ದ ಪವರ್ ಆಫ್ ಎನ್, ಎನ್ನ ಪವರ್ನ ರೇಸ್ ಮಾಡಿದಾಗ 1 ಪ್ಲಸ್ ವೈ ಟು ದ ಪವರ್ ಆಫ್ ಎನ್, ಇಲ್ಲೂ ಕೂಡ ಪವರ್ ರೇಸ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಏನು ಮಾಡಿದ್ದೀವಿ? 1 ಪ್ಲಸ್ ವೈ ಟು ದ ಪವರ್ ಆಫ್ ಎನ್ ಏನಿದೆಯಲ್ಲ, ಅದನ್ನು ಫುಲ್ಲಾಗಿ ಬರ್ಕೊತಾ ಹೋಗೋದು. 1 ಪ್ಲಸ್ ಎನ್ ವೈ ಟು ದ ಪ್ಲಸ್ ಅಪ್ ಟು ವೈ ಟು ದ ಪವರ್ ಆಫ್ ಎನ್. ಇದು ಯಾವುದಕ್ಕಿಂತ ಗ್ರೇಟರ್ ದ್ಯಾನ್ ಆಗಿರುತ್ತೆ? ಎನ್ ವೈ. ಗ್ರೇಟರ್ ದ್ಯಾನ್ ಸಿಂಬಲ್ ಎನ್ ವೈ ಹೇಗೆ ಕಂಡುಹಿಡಿಯೋದು ಅಂದರೆ, ಇಲ್ಲಿ ಗ್ರೇಟರ್ ದ್ಯಾನ್ 1 ಇದೆ, ರೈಟ್, ಇಲ್ಲೂ ಕೂಡ ಗ್ರೇಟರ್ ದ್ಯಾನ್ ಎನ್ ವೈ ಆಗ್ತಾ ಹೋಗುತ್ತೆ. ಸಿಂಪಲ್ ಟ್ರಿಕ್. ಓಕೆನಾ? ಅದಾದಮೇಲೆ ಎನ್ ವೈ, ಅದಾದಮೇಲೆ 1 ಬೈ ಮಾಡ್ ಎಕ್ಸ್ ಟು ದ ಪವರ್ ಆಫ್ ಎನ್ ಏನಿದೆಯಲ್ಲ, ಅದು ಎನ್ ವೈಗಿಂತ ಗ್ರೇಟರ್ ದ್ಯಾನ್ ಈ ಕೇಸಿಂದ ತೊಗೊತೀವಿ. ಅದಾದಮೇಲೆ
1 ಬೈ ಎಕ್ಸ್ ಟು ದ ಪವರ್ ಆಫ್ ಗ್ರೇಟರ್ ದ್ಯಾನ್ ಎನ್ ವೈ ಇದೆಯಲ್ಲ, ಇದನ್ನು ಮತ್ತೆ ರೆಸಿಪ್ರಿಕೇಟ್ ಮಾಡೋದು. 1 ಬೈ ಎಕ್ಸ್ ಟು ದ ಪವರ್ ಆಫ್ ಎನ್ ಲೆಸ್ ದೆನ್ 1 ಬೈ ಎನ್ ವೈ ಆಗ್ತಾ ಹೋಗುತ್ತೆ. ಈಗ ಒಂದು ಎಪ್ಸಲಾನ್ನ ಚೂಸ್ ಮಾಡ್ತೀವಿ ವಿಚ್ ಇಸ್ ಲೆಸ್ ದೆನ್ 1 ಬೈ ಎನ್ ವೈ. ಓಕೆನಾ? ಇದನ್ನು ಈ ಥರ ಬರ್ಕೊತಾ ಹೋದ್ವಿ. ಎಕ್ಸ್ ಎನ್ ಮೈನಸ್ 0 ಲೆಸ್ ದೆನ್ ಎಪ್ಸಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಎಮ್. ಯಾವುದಿದು ಲಿಮಿಟ್ನ ಡೆಫಿನೇಷನ್ ಅಂತ ತೊಗೊತಾ ಹೋಗ್ತೀವಿ. ಇದನ್ನು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು 0 ಅಗೇನ್ ಕನ್ವರ್ಜೆಂಟ್ ಅಂತ ತೊಗೊತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಕೇಸನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕೇಸ್ ಏನಾಗ್ತಾ ಹೋಗುತ್ತೆ, ಈಗ ನೆಕ್ಸ್ಟ್ ಕನ್ಸಿಡರೇಷನ್ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1. ಮಾಡ್ ಎಕ್ಸು 1ಗೆ ಈಕ್ವಲ್ ಆದಾಗ ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋದಾಗ, ಈಗ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಹೇಗೆ ಬರ್ಕೊಂತ ಹೋಗ್ಬೋದು ಅಂದರೆ -1. ಇದರ ಅರ್ಥ ಏನು ಗೊತ್ತಾ, ಎಕ್ಸು 1 ಆಗೂ ಇರುತ್ತೆ -1 ಆಗಿರುತ್ತೆ. ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಹೇಗೆ ಬರ್ಕೊಂತ ಹೋಗ್ಬೋದು, ಎಕ್ಸ್ ಇಸ್ ಈಕ್ವಲ್ ಟು 1, -1 ಈ ಥರ ಬರ್ಕೊಂತ ಹೋಗ್ಬೋದು. ಈ ಥರ ಬರ್ಕೊಂಡಾಗ ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಕಂಡೀಷನ್ನ ನೋಡ್ತಾ ಹೋದಾಗ, ಈಗ ಪವರ್ನ ರೇಸ್ ಮಾಡೋಣ. ಎಕ್ಸ್ ಪವರ್ ಎನ್ 1 ಪವರ್ ಎನ್, ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು 1 ಪವರ್ ಎನ್ 1 ಆಗುತ್ತೆ. ಕರೆಕ್ಟಾ? ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು 1 ವಿಚ್ ಇಸ್ ಕನ್ವರ್ಜೆಂಟ್. ಗೊತ್ತಾಯ್ತಾ? ಫಸ್ಟ್ ಕೇಸ್ ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟು ಎಕ್ಸು -1 ಕೂಡ ಅಂತ ಹೇಳಿದ್ದಾರೆ. ಎಕ್ಸು -1 ಕೂಡ ಅಂತ ಹೇಳಿದ್ದಾರೆ. ಈಗ ಎಕ್ಸ್ ಪವರ್ ಎನ್ ಸೇಮ್ ಪವರ್ನ ರೇಸ್ ಮಾಡ್ತೀವಿ. ಎಕ್ಸ್ ಪವರ್ ಎನ್ -1 ಟು ದ ಪವರ್ ಆಫ್ ಎನ್. ಈಗ ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು -1 ಟು ದ ಪವರ್ ಆಫ್ ಎನ್ ಮತ್ತೆ ಬರ್ಕೊಂಡು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋದಾಗ -1 ಅಂತ ಇದೆ, -1 ಟು ದ ಪವರ್ ಆಫ್ ಎನ್ ಅಂತ ಇದೆ. ಎನ್ನಿಗೆ 1, 3, 5 ವ್ಯಾಲ್ಯೂ ಅಂದರೆ ಆಡ್ ನಂಬರ್ಸ್ ವ್ಯಾಲ್ಯೂ ಕೊಟ್ಟಾಗ -1 ಬರುತ್ತೆ. ಎನ್ನಿಗೆ 2, 4, 6, 8 ಈ ಥರದ ವ್ಯಾಲ್ಯೂಸ್ ಕೊಟ್ಟಾಗ +1 ವ್ಯಾಲ್ಯೂ ಬರುತ್ತೆ. ಅಂದರೆ 2 ವ್ಯಾಲ್ಯೂ ಅಲ್ಲಿ ಆಸಿಲೇಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಯಾವಾಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತೀವಲ್ವಾ ಎಕ್ಸ್ ಪವರ್ ಎನ್ನಿಗೆ, ಆಗ 1 ಅಥವಾ -1 ವ್ಯಾಲ್ಯೂ ಬರ್ತಿದೆ. ಇದನ್ನ ಏನಂತ ಕರಿತಾ ಹೋಗ್ತೀವಿ, ಆಸಿಲೇಟ್ಸ್ ಫೈನೈಟ್ಲಿ. ಗೊತ್ತಾಯ್ತಾ? ಹೀಗೆ ಅಂತ ಗೊತ್ತಾಯ್ತಲ್ವಾ? ಎಸ್. ಈಗ ನೆಕ್ಸ್ಟ್ ಕೇಸ್ ಯಾವುದು ಅಂತ ನೋಡ್ತಾ ಹೋದಾಗ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಏನಾಗ್ತಾ ಹೋಗುತ್ತೆ, ಈಗ ಮಾಡ್ ಎಕ್ಸ್ ಈ ಗ್ರೇಟರ್ ದ್ಯಾನ್ ಸಿಂಬಲ್ ತೆಗಿಯಕ್ಕೆ ಏನು ಮಾಡ್ತಾ ಹೋಗ್ತೀನಿ, ಈಸ್ ಈಕ್ವಲ್ ಟು ಆಗ್ತಾ ಹೋಗ್ತೀನಿ 1 ಡಿವೈಡೆಡ್ ಬೈ ವೈ ಅಂತ ತೊಗೊತಾ ಹೋಗಿ 1 ಬೈ ಮಾಡ್ ವೈ ಅಂತ ತೊಗೊತಾ ಹೋಗಿ. ಗೊತ್ತಾಯ್ತಾ? ವಿಚ್ ಈಸ್ ಅಗೇನ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ರೈಟ್? ಈ ಗ್ರೇಟರ್ ದ್ಯಾನ್ ಸಿಂಬಲ್ನ ತೆಗಿಯೋಕ್ಕೆ ಈಸ್ ಈಕ್ವಲ್ ಟು 1 ಬೈ ಮಾಡ್ ವೈ ಗ್ರೇಟರ್ ದ್ಯಾನ್ 1 ಅಗೇನ್ ಆಗಿರುತ್ತೆ. ಈಗ ಇದನ್ನು 1 ಬೈ ಮಾಡ್ ವೈ ಗ್ರೇಟರ್ ದ್ಯಾನ್ 1 ಇದೆ. ಈಗ ರೆಸಿಪ್ರೊಕೇಟ್ ಮಾಡ್ತಾ ಹೋಗೋಣ. ಮಾಡ್ ವೈ ಲೆಸ್ ದ್ಯಾನ್ 1. ಗೊತ್ತಾಯ್ತಾ? ಇಲ್ಲಿ ತನಕ ಗೊತ್ತಾಯ್ತಾ? ಮಾಡ್ ವೈ ಲೆಸ್ ದ್ಯಾನ್ 1 ಅಂತ ಇದೆ. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು 0 ಬರುತ್ತೆ. ಏನಾಗ್ತಾ ಹೋಗುತ್ತೆ ಅಂತ, ವೈ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು 0 ಬರ್ತಾ ಹೋಗುತ್ತೆ. ಇದು ಕನ್ವರ್ಜೆಂಟ್ ಆಗಿತ್ತು ಅಂದರೆ ಅಕಾರ್ಡಿಂಗ್ ಟು ದ ರೂಲ್ ಎಕ್ಸ್ ಎನ್ ಈಸ್ ಡೈವರ್ಜೆಂಟ್ ಅಂತ ತೊಗೊತಾ ಹೋಗ್ತೀವಿ. ಏನಂತ ತೊಗೊತಾ ಹೋಗ್ತೀವಿ, ಡೈವರ್ಜೆಂಟ್ ಅಂತ ತೊಗೊತಾ ಹೋಗ್ತೀವಿ. ಈ ಕೇಸ್ ಗೊತ್ತಾಯ್ತಾ? ಇಲ್ಲಿಗೆ ನೇಚರ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಪವರ್ ಎನ್ ಮುಗಿತಾ ಹೋಯ್ತು. ಥ್ಯಾಂಕ್ ಯು.